ಬನ್ನಿ ಇವಾಗ ಒಂದು LG ಅವರು ಹೇಳ್ತಾರೆ TCL ವಾಷಿಂಗ್ ಮಿಷಿನಲ್ಲಿ ಆಗಿದೆ, ಆದರೆ ಏನು ತೊಂದರೆ ಒಳಗಡೆ ಇದೆ ಬನ್ನಿ ಇವಾಗ ಒಂದು LG ವಾಷಿಂಗ್ ಮಿಷಿನ್ ರಿಪೇರಿ ಇದೆ ಅಂತೆ. ಅದರ ಸೆಕ್ಯೂರಿಟಿ 107 ಬೆಂಗಳೂರಲ್ಲಿ ಅಪಾರ್ಟ್ಮೆಂಟ್ಗಳು ತುಂಬ ಜಾಸ್ತಿ. ನೋಡಿ ಎಷ್ಟು ದೊಡ್ಡದು ಅಪಾರ್ಟ್ಮೆಂಟ್ಗಳಿರುತ್ತೆ. ಹೆಂಗಿದೆ ಅಪಾರ್ಟ್ಮೆಂಟು, ಇದು ಫಸ್ಟ್ ಫ್ಲೋರು. ಇವಾಗ ನಾನು ಸೀದಾ ಕಸ್ಟಮರ್ ಮನೆಗೆ ಚೆಕ್ ಮಾಡೋಣ. ನೋಡಿ ಈ ಮಿಷಿನ್ ಎಲ್ದಿದ್ದು ಏನು ಪ್ರಾಬ್ಲಮ್ಮು ಅಂದರೆ ಲೈಕ್ ಅವ್ರು ಹೇಳ್ತಾರೆ TCL ಲೋಡ್ ಎರರ್. ನೋಡಿ ಡ್ರಮ್ಮು ಟೈಟಾಗಿ ಸುತ್ತಾ ಇದೆ. ಓಕೆನಾ, ಅವ್ರಿಗೆ ಎಂಡಲ್ಲಿ ಮಿಷಿನ್ನು ಎಂಡ್ ಆಗ್ತಾಯಿಲ್ಲ ಸರ್, ಹಿಂಡ್ತಾ ಇಲ್ಲ ಮತ್ತು ಹೆಂಡು ಆಗ್ತಾಯಿಲ್ಲ. 7 ನಿಮಿಷ ಬಂದಾಗ ನಿಂತ್ಕೊಂಡ್ಬಿಡುತ್ತೆ ಅಂತ ಹೇಳ್ತಾವ್ರೆ. ಸೊ ನಾನು ಬಂದು ಚೆಕ್ ಮಾಡಿದ್ದೀನಿ ಆಲ್ರೆಡಿ ನೆನ್ನೆನೇ. ಸೊ ಇದು ಡ್ರಮ್ ಪ್ರಾಬ್ಲಮ್ ಆಗಿದೆ, ಡಿಜಿಟಲ್ದು ಏನೂ ಪ್ರಾಬ್ಲಮ್ ಇಲ್ಲ. ಸೊ ಕಂಪ್ಲೀಟಾಗಿ ಬಿಚ್ತೀನಿ ನೋಡಿ. ಹಿಂದ್ಗಡೆ 2 ಸ್ಕ್ರೂ ಬರುತ್ತೆ, ಇಲ್ಲಿ 2 ಬಿಚ್ಚಿದ್ರೆ ಆರಾಮಾಗಿ ಇದು ತಳ್ಳಿದ್ರೆ ಬಂದ್ಬಿಡುತ್ತೆ. ಬಿಸ್ತಾ ಸಸ್ಪೆನ್ಷನ್ ಕಂಡೀಷನ್ನು ಕೂಡ ಚೆಕ್ ಮಾಡ್ಕೊಬೇಕಿದ್ರೆ ಪ್ರೆಸ್ ಮಾಡಿ ಹಿಂಗೆ ಫುಲ್ ಮಾಡಿ ಪ್ರೆಸ್ ಮಾಡಿದ್ರೆ ಇದು ಬಂದ್ಬಿಡುತ್ತೆ. ಈ 2 ಸ್ಕ್ರೂ ಬಿಚ್ಚಬೇಕು ಮತ್ತು ಬೋರ್ಡ್ ವೈರೆಲ್ಲ ಬಿಚ್ಚಬೇಕು. ನೀಟಾಗಿ ತಾಳ್ಮೆಯಿಂದ ಬಿಚ್ಚಬೇಕಾಗತ್ತೆ. ಇದರಲ್ಲಿ ಇದು ಲಾಕ್ಸ್ ಇರುತ್ತೆ, ಇದು ಪ್ರೆಸ್ ಮಾಡಿ ಹಿಂಗೆ ಹೇಳಿದ್ರೆ ಬರುತ್ತೆ. ಇದರಲ್ಲಿ ಕಚ್ಕೊಂಡಿರುತ್ತೆ ಇದು ನೋಡಿ, 2 ಲಾಕ್ಸು ಇಲ್ಲಿ ಈ ಪಾಯಿಂಟಲ್ಲಿ ಕಚ್ಕೊಂಡಿರುತ್ತೆ. ಹಿಂಗೆ ಹೇಳ್ದು ಸ್ವಲ್ಪ ಮೇಲೆ ಪುಷ್ ಮಾಡಬೇಕು, ಆವಾಗ ಕೆಳಗಡೆ ಲಾಕ್ಸ್ ಇರುತ್ತೆ, ಅದು ಬಿಚ್ಕೊಡುತ್ತೆ. ಓಕೆ, ಇದು ಕೆಳಗಡೆ ಲಾಕ್ಸು ಈ ಓರಲ್ಲಿ ಕೂತಿರುತ್ತೆ. ಓಕೆನಾ, ಸೊ ಇವಾಗ ವೈರ್ ಕ್ಲಿಪ್ಸ್ಗಳನ್ನ ಬಿಚ್ಕೊಳ್ಳೋಣ. ವೈರ್ ಕ್ಲಿಪ್ಸ್ ಎಲ್ಲ ಲಾಕ್ಸ್ ಇರುತ್ತೆ, ಈ ಲಾಕ್ಸ್ನ ನಮಗೆ ಬಿಚ್ಚಬೇಕಾಗತ್ತೆ. ಎಲ್ಲ ಬಿಚ್ಚ ಮೇಲೆ ಸಪ್ರೇಟಾಗಿ ಬರುತ್ತೆ, ಬೇರೆ ಬೇರೆ ಕಲರ್ಸ್ ಕೋಡ್ ಇರುತ್ತೆ ನೋಡಿ, ನಾನು ಅದಕ್ಕೆ ಆಗೋದು. ಓಕೆನಾ, ಬೋರ್ಡು ನೀಟಾಗಿ ಸ್ಪೇಸ್ ಒಳ್ಳೆ ಸ್ಪೇಸಲ್ಲಿ ಇಟ್ಬಿಡೋಣ. ನೆಕ್ಸ್ಟು ಈ ಸ್ಕ್ರೂಗಳನ್ನ ಬಿಚ್ಕೋಬೇಕು, ಮತ್ತು ಇಲ್ಲಿ ಈ ಬೀಡಿಂಗ್ ಇರುತ್ತೆ ಅದು ಬಿಚ್ಕೋಬೇಕು, ಬೀಡಿಂಗ್ ಸ್ಪ್ರಿಂಗು. ಇದು ಹಿಂಗೆ ತೆಗೆದ್ರೆ ಇಲ್ಲಿ 2 ಸ್ಕ್ರೂ ಬರುತ್ತೆ, ಈ 2 ಸ್ಕ್ರೂ ಬಿಚ್ಕೋಬೇಕು. 2 ಸ್ಕ್ರೂ ಬಿಚ್ಚಿದ ಮೇಲೆ ಈ ಥರ ಸ್ಕ್ರೂ ಡ್ರೈವರ್ನ ಇಲ್ಲಿ ಕೆಳಗಡೆ ಈ ಕಡೆ ಹಾಕಿ ಈ ಕಡೆ ಕಾರ್ನರ್ ಹಾಕಿ ಮೇಲೆ ಲಾಕ್ಸ್ ಇರುತ್ತೆ ಬಿಚ್ಕೊಳ್ಳೋದು. ಸೊ ಈ ಕಡೆನೂ ಹಾಗೆ ಲ್ಯಾಪ್ ಇರಲ್ಲ, ಲ್ಯಾಪ್ ಮಾಡ್ತೀನಿ ಬಂತು, ಈಸಿ ಬಂತ ಕಾಣಿಸ್ತಿದೆಯಾ. ಓಕೆ, ಇದು ಸೈಡ್ಗೆ ಬಿಡಿ ಸೇಫ್ಟಿಗೆ. ನೆಕ್ಸ್ಟ್ ಇಲ್ಲಿ ಸ್ಕ್ರೂಗಳಿರ್ತದೆ, ಇಲ್ಲಿ ಇಲ್ಲಿ ಅದು ಬಿಚ್ಕೋಬೇಕು. ಇದೊಂದು ಸ್ಮಾಲ್ ಸ್ಕ್ರೂಡಲ್ಲಿ ಸ್ಪ್ರಿಂಗ್ ಅಂದರೆ ಅದು ಕೂಡ ಬಂದ್ಬಿಡುತ್ತೆ ಈಸಿಗೆ. ರಬ್ಬರ್ಗೆ ಡ್ಯಾಮೇಜ್ ಆಗದೆ ಇರೋ ಥರ ಬಿಚ್ಚಬೇಕು. ಸೊ ಸ್ಪ್ರಿಂಗು ಬಿಚ್ಚಿದೆ ನೋಡಿ. ಇವಾಗ ಈ ಸ್ಕ್ರೂಗಳು ಬಿಚ್ಕೊಳ್ತೀನಿ. ಎಲ್ಲ ಸ್ಕ್ರೂ ಬಿಚ್ಚಿದ ಮೇಲೆ ಜಸ್ಟ್ ಇದನ್ನು ಹಿಂಗೆ ಇಟ್ಕೊಂಡು ಮೇಲೆ ಇರ್ತೀವಿ. 2 ಕಡೆ ಲಾಕ್ಸ್ ಇರುತ್ತೆ, ಮೇಲೆ ಅಷ್ಟೇ ಬಂದ್ಬಿಡುತ್ತೆ. ಬಂತಾ, ಇವಾಗ ಡೋರ್ ಲಾಕ್ 2 ಜಿರಳೆ ಮೊಟ್ಟೆ ಬೇರೆ ಇಕ್ಕಿದೆ, ಇದನ್ನು ಹೀಗೆ ಅಲ್ಲಾಡಿಸಿ ತಿಕ್ಕೋಬೋದು. ಇದು ಕಷ್ಟ ಆಗಂಗಿದ್ರೆ ಮುಂದ್ಗಡೆ 2 ಸ್ಕ್ರೂ ಬಿಚ್ಚಿದ್ರೆ ಅದು ಬಂದ್ಬಿಡುತ್ತೆ. ಓಕೆನಾ, ನೋಡಿ ಮುಂದ್ಗಡೆ ಸೆಟ್ ಬಂದ್ಬಿಡ್ತು. ಇದು ಗ್ಲಾಸ್ ಇರುತ್ತೆ, ಫುಲ್ ಸೇಫ್ಟಿಗೆ ನೀಟಾಗಿ ತಿಕ್ಕೋಣ. ಈ LG ವಾಷಿಂಗ್ ಮಿಷಿನಲ್ಲಿ IFP ಥರ ಇಲ್ಲೇ ಬಿಚ್ಚೋಕ್ಕಾಗಲ್ಲ ನಾವು. ಈ ಡ್ರಮ್ ಸೆಟ್ ಏನಿದೆ ಆಚೆ ತೊಗೊಬೇಕಾಗತ್ತೆ, ಯಾಕಂದರೆ ಈ ಸ್ಪ್ರಿಂಗ್ ಬಂದ್ಬಿಟ್ಟು ಈ ಮುಂದ್ಗಡೆ ಟಬ್ ಮೇಲೆ ಕೂತಿರುತ್ತೆ ನೋಡಿ, ಅದಕ್ಕೆ ಮುಂದ್ಗಡೆ ಟಬ್ ಬಿಚ್ಚಿದ್ರೆ ಬಿದ್ದೋಗುತ್ತೆ. ಅದರಿಂದ ನಾವು ಫುಲ್ ಸೆಟ್ಟೇ ಬಿಚ್ಕೋಬೇಕು. ಮತ್ತು ನೋಡಿ ಡ್ರಮ್ಮು ಕೂಡ ಉಜ್ಜಿದೆ, ಮುಂದ್ಗಡೆ ಫ್ರಂಟ್ ಟಬ್ಗೆ ಉಜ್ಜಿದೆ. ಹೋಲ್ಗಿಲ್ಲ ಆಗಿಲ್ಲ ಅಂದರೆ ಆರಾಮಾಗಿ ಅದೇ ರೆಡಿ ಆಗುತ್ತೆ.
ಇವಾಗ ನಾವು ಮೊದಲು ಸ್ಟೋನ್ ಬಿಚ್ಕೊಳ್ಳೋಣ. 10 ಟೀ ಬಿಟ್ಟಲ್ಲಿ ಸ್ಟೋನ್ ಬಿಚ್ಕೊಳ್ಳೋಣ. ಆ ಕಡೆ ಬಿಚ್ಚಿದ್ದೀರಿ, ಇವಾಗ ಈ ಕಡೆದು ಬಿಚ್ತಾ ಇದ್ದೀರಿ. ಮಿಷಿನಲ್ಲಿ ತುಂಬ ವೆಯ್ಟ್ ಬರುವಂಥ ವಸ್ತು ಅಂದರೆ ಇದೇನೆ, ಮೋಟ್ರ್ ಬಿಟ್ಟರೆ ಇದೇನೆ. ಇದು ಏನು ತಿಕ್ಸಾರು ಕೊಡ್ತಾರೆ ಸುಮ್ಮನೆ ಅಂತಾನು ಅನ್ಕೊತಾರೆ ಕೆಲವೊಬ್ಬೊಬ್ಬರು. ಮೇಲ್ಗಡೆ ಒಂದು ಮುಂದೆ ಒಂದಿರುತ್ತೆ. ಇದು ಬಂದ್ಬಿಟ್ಟು ಮೈನು ಅನ್ಬ್ಯಾಲೆನ್ಸ್ ಆಗ್ತಿರಲಿ ಅಂತ ಉದ್ದೇಶದಿಂದ ಕೊಡ್ತಾರೆ. ಅದು ಟಂಬ್ಲಿಂಗ್ ಟೈಮಲ್ಲಿ, ಸ್ಪಿನ್ನಿಂಗ್ ಟೈಮಲ್ಲಿ ಇದಿಲ್ಲ ಅಂದರೆ ಮಿಷಿನ್ನು ತುಂಬ ಶೇಕ್ ಆಗುತ್ತೆ, ಓಡೋದಿಲ್ಲ ಪ್ರಾಪರಾಗಿ ಅಂದ್ಕೊಳ್ಳಿ. ಅದಕ್ಕೆ ಬ್ಯಾಲೆನ್ಸಿಂಗ್ ಸ್ಟೋನ್ ಅಂತಾರೆ. ಅದನ್ನು ಬಿಚ್ಕೊಳ್ಳೋಕ್ಕಿಂತ ಮುಂಚೆ ಹಿಂದಕ್ಕೆ ಹೋಗ್ಬಿಡೋಣ, ತಿರ್ಸ್ಕೊಡಿ ಮಿಷಿನ್ನ. ತಿರ್ಸ್ಕೊಂಡ್ರೆ ಬ್ಯಾಕ್ ಕವರ್ ಒಂದು ಬಿಚ್ಚಬೇಕಾಗುತ್ತೆ. ಈ ಸ್ಕ್ರೂಗಳಿದೆ ನೋಡಿ. ನಾವು ಬಿಚ್ಚಿದ ಮೇಲೆ ಸ್ವಲ್ಪ ಮೇಲೆ ತಳ್ದಂಗೆ ಕೆಳಗಡೆ ಬಿಚ್ಕೊಳ್ಳಿ, ಮತ್ತು ಮೇಲ್ಗಡೆ ಕೆಳಗೆ ಬರುತ್ತೆ. ಸಿಂಪಲ್. ಇದು ನೋಡಿ ಮೋಟರ್, ಮೈನ್ ಮೋಟರ್ ಇದೆ. ಇದು ಮೈನ್ ಮೋಟರ್. ಇದಕ್ಕೆ ಬೆಲ್ಟ್ ಡ್ರೈವ್ ಬರೋಲ್ಲ, ಇದು ಡೈರೆಕ್ಟ್ ಮೋಟರ್. ಇದು ಡೈರೆಕ್ಟ್ ಡ್ರೈವ್ ಅಂತಾರೆ. ಸೊ ಇದನ್ನು ಈ ಬೋಲ್ಟ್ನ ಬಿಚ್ಚಬೇಕಾಗತ್ತೆ. ಇದರೊಳಗಡೆ ಕಾಯಿಲ್ ಬರುತ್ತೆ. ಓಕೆ, ಇದು ಬಿಚ್ಚೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. 17 ನಂಬರ್ ಬಿಟ್ಟು ಹಾಕ್ಕೊಂಡು ಈ ಥರ ಹಾಕಬೇಕಾಗುತ್ತೆ. ಹಾಕ್ಕೊಂಡು ಹಿಂಗೆ ನಾವು ಎಷ್ಟೇ ತಿರುಗಿಸ್ರೂ ಲೂಸ್ ಆಗೋಲ್ಲ. ಹಿಂಗೆ ಎಷ್ಟೇ ಟೈಟ್ ಲೂಸ್ ಮಟ್ಟು ಆಗೋಲ್ಲ. ಇಲ್ಲಿ ಹ್ಯಾಮರಲ್ಲಿ ಹೊಡಿಬೇಕು, ಇಲ್ಲಾಂದರೆ ಮಿಷಿನಲ್ಲಿ ತೆಗಿಬೇಕಾಗುತ್ತೆ. ನೋಡಿ ಹಾಗೆ ತೆಗಿತೀನಿ ಹ್ಯಾಮರಲ್ಲಿ. ಕಾಣಿಸುತ್ತೆ ನಿಮಗೆ ನೋಡೋದು, ಇಟ್ಕೊಳ್ಳೋಕ್ಕೆ ಯಾರೂ ಇಲ್ಲ, ಕಾಣಿಸುತ್ತೆ ಅನ್ಕೋತೀನಿ. ಸುತ್ತಿಲಿ ಫೈಟ್ ಆಡಿದ್ಮೇಲೆ ಆಮೇಲೆ ಈಸಿಗೆ ಬರುತ್ತೆ. ಅದೇ ನೋಡ್ಕೊಂಡು ಹೊಡೀರಿ. ನೆಟ್ ಕಿಟ್ ಸ್ಲಿಪ್ ಮಾಡಿದ್ರೆ ತುಂಬ ಕಷ್ಟ ಆಗುತ್ತೆ ನೋಡಿ. ಒಂದು ಇದರಲ್ಲಿ ರಬ್ಬರ್ದು ಕೊಟ್ಟಿರ್ತಾರೆ, ಸ್ವಲ್ಪ ಟೈಟಾಗಿರಲಿ, ಲೂಸ್ ಆಗಬಾರ್ದು ಅಂತ. ಸೊ ಅದರಿಂದ ಸ್ವಲ್ಪ ಟೈಟಾಗಿ ಬರುತ್ತೆ. ಇವಾಗ ಇದು ಮೋಟ್ರು ಆಚೆ ತೆಗಿಯೋಣ. ಇವಾಗ ಈ ಸುತ್ತಲೂ 10 ಸೈಜ್ ಟೀ ಬಿಟ್ಟು 10 ನಂಬರ್ ಟೀ ಬಿಟ್ಟಲ್ಲಿ ಇದನ್ನು ಬಿಚ್ಚೋಣ. ಎಲ್ಲ ಬೋಲ್ಟ್ಗಳನ್ನೂ ಬಿಚ್ಚಿದ ಮೇಲೆ ಈ ಕಾಯಿಲು ಅಲ್ಲೇ ಇರಪ್ಪ ಅಂದರೂ ಇರಲ್ಲ, ಬಂದ್ಬಿಡುತ್ತೆ. ಯಾಕಂದರೆ ಸುಮ್ಮನೆ ಕೂತಿರುತ್ತೆ. ಸೊ ನೋಡಿ, ಈ ಮಾಡಲಲ್ಲಿ ನಿಮಗೆ ಇಲ್ಲೊಂದು ಹಾಲ್ ಸೆನ್ಸರ್ ಅಂತ ಬರುತ್ತೆ, ಅದಿಲ್ಲ. ಯಾಕಂದರೆ ಡೈರೆಕ್ಟಾಗಿ ಬೋರ್ಡಲ್ಲೇ ಇರುತ್ತೆ. ಇದು ಸ್ವಲ್ಪ ಅಪ್ಡೇಟ್ ವರ್ಷನ್. ತುಂಬ ಓಲ್ಡ್ ಮಾಡಲಲ್ಲಿ ನಿಮಗೆ ಇಲ್ಲೇ ಒಂದು ಕ್ಲಿಪ್ ಥರ ಇನ್ನೊಂದು ವೈರ್ ಬಂದಿರುತ್ತೆ, ಅದು ಹಾಲ್ ಸೆನ್ಸರ್ ಅಂತಾರೆ. ಹಾಲ್ ಸೆನ್ಸರ್ ಅಂದರೆ ಏನು ಕೆಲಸ ಮಾಡುತ್ತೆ ಅದು ಅಂದರೆ, ಮಿಷಿನ್ ಟಂಬ್ಲಿಂಗ್ ಆಗಿಬಿಟ್ಟ ಮೇಲೆ ಯಾವ ಪೊಸಿಷನಲ್ಲಿದೆ ಅಂತ ಅದನ್ನು ರಿಟರ್ನ್ ಸಿಗ್ನಲ್ಲು ನಿಮಗೆ ಬೋರ್ಡ್ ಕೊಡುತ್ತೆ. ಆ ಸೆನ್ಸರ್ ಇದರಲ್ಲಿ ಇರುತ್ತೆ. ಆ ಪ್ರಾಬ್ಲಮ್ ಇನ್ ಕೇಸ್ ಬಂದರೆ ಇದು ಸೆನ್ಸರ್ ಚೇಂಜ್ ಮಾಡ್ತಾಯಿದ್ದೋ, ಇದ್ರಲ್ಲಿ ಹಾಗಲ್ಲ. ಇದು ಬೋರ್ಡ್ ತೊಗೊಂಡೋಗಿ ರಿಪೇರಿ ಮಾಡಿಸ್ಬೇಕಾಗುತ್ತೆ. ಇವಾಗ ನೆಕ್ಸ್ಟು ಈ ಸ್ಕ್ರೂಗಳೆಲ್ಲ ಬಿಚ್ಚಿ ಹೀಟ್ರ್ ಕಲೆಕ್ಷನ್ ಇದು ಹೀಟರು, ಸೆನ್ಸರ್ದು ವೈರು. ಸೊ ಇದನ್ನೆಲ್ಲ ನೀಟಾಗಿ ತಾಳ್ಮೆಯಿಂದ ಬಿಚ್ಚಿ, ನನಗೆ ಗೊತ್ತು ಅದಕ್ಕೋಸ್ಕರ ಟೆಕ್ನಿಕಾಗಿ ಬಿಚ್ತಾ ಇದ್ದೀನಿ. ಅದೇ ರೀತಿ ಆದ್ರದಿಂದ ಹೇಳಿ ಕಿತ್ಕೊಬೇಡಿ. ಈ ಬೋಲ್ಟ್ನ ಲೂಸ್ ಮಾಡಿದ್ರೆ ಅರ್ಥಿಂಗ್ ವೈರ್ ಬರುತ್ತೆ. ಎಲ್ಲ ಬಿಸ್ತಾ ಇಲ್ಲಿ ಟ್ಯಾಗ್ಗಳು ಹಾಕಿರ್ತಾರೆ, ಟ್ಯಾಗು ಕೂಡ ಕಟ್ ಮಾಡಿ ನೀಟಾಗಿ ತೆಗೀರಿ. ಏನಪ್ಪ ಇವರು ಟ್ಯಾಗ್ ಕಟ್ ಮಾಡೋದೆಲ್ಲ ತೋರಿಸ್ತಾವ್ರೆ ಅಂತ ಅಂದ್ಕೊತಿದ್ದೀರಾ? ಡಿಟೇಲ್ ವಿಡಿಯೋ ಅಂದರೆ ಹಿಂಗೇನೆ. ಇನ್ನೊಂದು ಪಾಯಿಂಟು ಕೂಡ ನಿಮ್ಗೆ ಗೊತ್ತಿರಬೇಕು. ಇದೆಲ್ಲ ನಿಮಗೆ ಗೊತ್ತಿದೆ ಅಂದರೆ ನೀವು ಆಲ್ರೆಡಿ ಸೀನಿಯರ್ ಆಗಿಬಿಟ್ಟಿದ್ದೀರಾ ಅಂತ. ನಾವು ಹೇಳ್ಕೊಡ್ತಾ ಇರೋದು ಜೂನಿಯರ್ಗೆ. ಸೊ ಈ ವೈರ್ ಸಪ್ರೇಟಾಗಿ ಬಂದಿದೆ. ಈ ವೈರು ಮುಂದ್ಗಡೆಯಿಂದ ಬಂದಿರುತ್ತೆ. ಸೊ ಅಲ್ಲಿ ಹೋಗೋಣ ಮುಂದೆಗೆ. ಇವಾಗ ಬೇಕಾದ್ರೆ ನಾವು ಮೇಲ್ಗಡೆ ಸ್ಟೋನು ಬಿಚ್ಕೊಂಡ್ಬಿಡೋಣ. ನಾಲ್ಕು ಬೋಲ್ಟ್ ಬರುತ್ತೆ. ಇದನ್ನು 4 ಬೋಲ್ಟ್ ಬಿಚ್ಚ ಮೇಲೂ ಇದು ಬರಲ್ಲ ಅಂತ ಇರುತ್ತೆ. ಇದು ಸ್ವಲ್ಪ ಎತ್ತಬೇಕಾಗುತ್ತೆ. ತೂಕ ಇರುತ್ತೆ. ಇಲ್ಲೂ ಕೂಡ ಜಿರಳೆ ಮೊಟ್ಟೆ ಇಕ್ಕಿದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಮಿಷಿನಲ್ಲಿ ಏನು ಗಲೀಜೇ ಇಲ್ಲ, ನೀಟಾಗಿ ಮೈಂಟೈನ್ ಮಾಡಿದ್ದಾರೆ. ಕೆಲವೊಂದು ಮಿಷಿನಲ್ಲಿ ತುಂಬ ಡಸ್ಟ್ ಆಗಿರುತ್ತೆ, ರೆಸ್ಟ್ ಇದ್ದಿರುತ್ತೆ. ಹೊಸ ಮಿಷಿನ್ ಥರನೇ ಇದೆ. ತುಂಬ ಖುಷಿ ಆಗುತ್ತಿದ್ದಾರೆ ಮಿಷಿನ್ ನೋಡಿದ್ರೆ. ಚೆನ್ನಾಗಿ ಒಳ್ಳೆ ಪ್ಲೇಸಲ್ಲಿ ಮೈಂಟೈನ್ ಮಾಡಿದ್ದಾರೆ. ಇವಾಗ ನಾವು ಮುಂದೆ ತಿರ್ಸ್ಕೊಳ್ಳೋಣ. ತಿರ್ಸ್ಕೊಂಡ್ಮೇಲೆ ಸ್ವಲ್ಪ ಕೆಳಗೆ ಹೋಗೋಣ. ಸ್ವಲ್ಪ ಬೆಳಕು ಚೆನ್ನಾಗಿ ಸಿಗ್ತಾ ಇದೆ ಇಲ್ಲಿ. ಸೊ ಇವಾಗ ಇದನ್ನು ಬಿಚ್ಕೊಬೇಕಾಗುತ್ತೆ.
ಇದು ಟಬೋಸ್ ಅಂತೀವಿ, ಇದು ಫೋಲ್ಡೆಡರ್ಸ್. ಇಲ್ಲಿಂದ ನೀರು ತೊಗೊಂಡು ಕೆಳಗೆ ಬಂದು ಈ ಡ್ರಮ್ಮಲ್ಲಿ ಸೇರ್ಕೊಳ್ಳುತ್ತೆ. ಡ್ರಮ್ಮಲ್ಲಿ ವಾಶ್ ಆದಮೇಲೆ ಈ ಪೈಪ್ ಮುಖಾಂತರ ಈ ಪಂಪಿಂದ ಪಂಪ್ ಮಾಡಿ ಇದರಿಂದ ಆಚೆ ಹೋಗುತ್ತೆ. ನೋಡಿದ್ರಾ, ಸಿಂಪಲ್ ಆಗಿದೆ ಅಲ್ವಾ? ಅದನ್ನೇ ನಾನು ಹೇಳಿದ್ದು, ವೆರಿ ಸಿಂಪಲ್. ಇವಾಗ ಈ ಸ್ಕ್ರೂನ ಬಿಚ್ಚೋಣ, ಇದು ಬಂದುಬಿಡುತ್ತೆ. ಸ್ವಲ್ಪ ನೀರಿರೋ ಸಾಧ್ಯತೆ ಇರುತ್ತೆ ಹೊರಗಡೆ, ಈ ನೀರೆಲ್ಲ ಎಲ್ಲೆಲ್ಲ ಬೀಳ್ಬೋದು. ಏನಾರ ಮೋಟ್ರ್ ಗಿಟ್ರ್ ಇಕ್ಕಿದ್ರೆ ಸೈಡ್ಗೆ ಇಟ್ಕೊಂಬಿಡಿ. ಒಂದೇ ಕೈಲಾಗಲ್ಲ, ಆಫ್ ಮಾಡ್ತೀನಿ, ಯೂಸ್ ಮಾಡಿದ್ದೀನಿ. ಮತ್ತು ಇಲ್ಲೂ 2 ಟ್ಯಾಗ್ ಇದೆ, ವೈರು ಕಟ್ ಮಾಡ್ಕೊಳ್ಳಿ. ಮತ್ತು ಈ ಥರನೇ ಟ್ಯಾಗ್ಗಳು ಹಾಕಬೇಕು, ಹಂಗೆ ಬಿಟ್ಬಿಟ್ರೆ ವೈಬ್ರೇಷನ್ ಸೌಂಡ್ ಬರೋದಾಗಲಿ ಬರೋದು. ಮತ್ತು ವೈರೆಲ್ಲ ಅಲ್ಲಾಡಿ ಕಿತ್ತೋಗುತ್ತೆ. ಇಲ್ಲೊಂದು ಸ್ಕ್ರೂ ಬರುತ್ತೆ ಇದಕ್ಕೆ ಚಿಕ್ಕದು, ಇದು ಬಿಚ್ಚಿದ್ರೆ ಈ ಸೆನ್ಸಾರ್ ಪೈಪು, ವಾಟರ್ ಪ್ರೆಷರ್ ಸೆನ್ಸಾರ್ ಪೈಪು. ಈ ಸೆನ್ಸರ್ ಪೈಪಿಂದನೇ ನಿಮಗೆ ವಾಟರ್ ಎಷ್ಟಿದೆ ಅನ್ನೋದು ಸ್ಟೋರೇಜು ಗೊತ್ತಾಗೋದು. ಆ ಸ್ಟೋರೇಜ್ ಗೊತ್ತಾಗಿ ಅದು ಕಟ್ ಆಫ್ ಮಾಡೋದು. ಸೊ ಇದು ಪ್ರೆಷರ್ ಸೆನ್ಸರ್ ಪೈಪು ತುಂಬ ಇಂಪಾರ್ಟೆಂಟ್ ಪಾತ್ರ ನಿರ್ವಹಿಸುತ್ತೆ, ಕೆಲಸ ಮಾಡುತ್ತೆ. ಸೊ ಇದು ಕೂಡ ಸೇಫ್ಟಿಯಾಗಿ ಬಿಚ್ಚಿ. ಈ ಥರ ಸ್ಕ್ರೂ ಡ್ರೈವರಲ್ಲಿ ಬಿಚ್ತಾ ಇದ್ದೀನಿ. ಒಂದು ಈ ವೈರು ಆಮೇಲೆ ಈ ವೈರು ಈ ಕಡೆ ಹಾಕಿ ಇವಾಗ ಇದು ಸಪ್ರೇಟ್ ಆಗಿದೆ. ಎಷ್ಟು ಪೂರ್ತಿ ಬಿಚ್ಚಬೇಕು ಮೇಡಮ್, ಇದು ಬಿಚ್ಚಬೇಕಾಗುತ್ತೆ. ಈ ಕ್ಲ್ಯಾಂಪ್ ತೆಗಿಬೇಕು. ಇಲ್ಲಿ 2 ಸ್ಕ್ರೂ ಇದು ಬರುತ್ತೆ ಅಂದಾಗ ಸೆಪ್ರೇಟಾಗಿ ಬರುತ್ತೆ ನೋಡ್ರೆ. ಸೊ ಇವರು ಮೇಡಮ್ ಅವರು ಪೂರ್ತಿ ಬಿಚ್ಚಿ ಒಗಿಬೇಕೇನ್ರಿ ಅಪ್ಪ ಅಂದರು. ಯಾಕಂದರೆ ಇದು ಮೇಜರ್ ಕೆಲಸ ಅಲ್ವಾ, ಅದಕ್ಕೆ ಮೇಡಮ್ ಪೂರ್ತಿ ಬಿಚ್ಚೆ ಒಗಿಬೇಕು. ನೋಡಿ, ನಮಗೂ ಕೂಡ ಬಿಜಾಪುರ, ರಾಯಚೂರು ಆ ಕಡೆಯಿಂದೆಲ್ಲ ಫೋನ್ ಮಾಡ್ತೀರಾ ಸರ್, ತುಂಬ ಚೆನ್ನಾಗಿ ವೀಡಿಯೋಸ್ ಆಗ್ತಾಯಿದ್ದೀರಾ ಅಂತ. ಸೊ ಅದರಿಂದಲೇ ನಮಗೆ ಎಂಕರೇಜ್ ಆಗಿಬಿಟ್ಟು ಈ ಥರ ವೀಡಿಯೋಗಳು ಮಾಡೋದಕ್ಕೆ ಖುಷಿಯಾಗುತ್ತೆ. ಮತ್ತು ಕೆಲವೊಬ್ಬರು ಸೂಪರ್ ಸಬ್ಸ್ಕ್ರೈಬ್ ಕೂಡ ಆಗಿದ್ದಾರೆ. ಅದರಿಂದ ನನಗೆ ಅಮೌಂಟ್ ಬರುತ್ತೆ, ಇನ್ನೂ ಖುಷಿಯಾಗುತ್ತೆ. ಸರಿಯಪ್ಪ, ಯೂಟ್ಯೂಬರು ಏನೋ ಒಂದು ಮಾಡ್ತಾಯಿದ್ದೀವಲ್ಲ ಅಂತ. ಒಂದು 3 ಜನ ಸೂಪರ್ ಸಬ್ಸ್ಕ್ರೈಬ್ ಆಗಿದ್ದಾರೆ, ಒಬ್ಬರು ಗೋಲ್ಡನ್ ಸಬ್ಸ್ಕ್ರೈಬ್ ಆಗಿದ್ದಾರೆ. ಅವ್ರಿಗೆಲ್ಲ ತುಂಬ ನನ್ನ ಕಡೆಯಿಂದ ಥ್ಯಾಂಕ್ಸ್. ಒಂದು ಅಳಿಲ್ ಸೇವೆ ಅಂತ ಮಾಡ್ತಾಯಿದ್ದೀರಾ. ನಿಮಗೆ ಯಾವ ಥರ ಬೇಕಾದ್ರೆ ಹೆಲ್ಪು ನಾನು ಖಂಡಿತ ಮಾಡಿಕೊಡ್ತೀನಿ. ನಿಮ್ಮ ಹೆಸರು ಮೆನ್ಷನ್ ಮಾಡಿಬಿಟ್ಟು ನಂಗೆ ಫೋನ್ ಮಾಡಿ, ಈ ಥರ ನಾನು ಸೂಪರ್ ಸಬ್ಸ್ಕ್ರೈಬ್ ಆಗಿದ್ದೀನಿ ಸರ್ ನಿಮಗೆ ಅಂತ ಹೇಳಿ. ಅದು 89 ರೂಪೀಸ್ ಇದೆ. ನೀವು ಯಾವುದೇ ರೀತಿ ಫೋನ್ ಮಾಡಿದ್ರು ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಖಂಡಿತವಾಗ್ಲೂ. ಯಾಕಂದರೆ ನಾನೇ ನಿಮ್ಗೆ ಕೇಳ್ದೇ ನೀವು ಆ ಥರ ನಮಗೆ ಒಂದು ಸಪೋರ್ಟ್ ಮಾಡೋದ್ರಿಂದ ಏನೋ ಒಂಥರ ಖುಷಿ. ನೋಡಿ, ಸ್ವಲ್ಪ ಇದು ಓಲ್ ಆಗಿದೆ, ಆದರೆ ಏನು ತೊಂದರೆ ಇಲ್ಲ. ಇದನ್ನೇ ಆರಾಮಾಗಿ ಗುಮ್ಗಿಮ್ಮ ಕಾಣಿಸಿದ್ರೆ ಈಗ ಲೈಫ್ ಬರುತ್ತೆ. ಇಲ್ಲೆಲ್ಲ ಏನಾರ ಕಟ್ ಆಗಿಬಿಟ್ಟಿದ್ರೆ ಅದನ್ನು ಬೇರೆ ಥರ ಅಲ್ಟ್ರೇಷನ್ ಮಾಡಬೇಕಾಗತ್ತೆ, ಇಲ್ಲ ಬೇರೆ ಹಾಕ್ಬೇಕಾಗತ್ತೆ. ಇದೇ ರೆಡಿ ಆಗುತ್ತೆ. ರಬ್ಬರ್ ಕೂಡ ಚೆನ್ನಾಗಿದೆ. ಇವಾಗ ನೋಡಿ ಎಲ್ಲ ಬಿಚ್ಕೊಂಡಿದ್ದೀನಿ. ಇವಾಗ ಈ ಸ್ಪ್ರಿಂಗ್ನ ರಿಮೂವ್ ಮಾಡಿದ ತಕ್ಷಣ ಈ ಸೆಟ್ಟು ನಮಗೆ ಆಚೆ ಬರುತ್ತೆ. ಒಬ್ಬನೇ ಇಟ್ಕೊಂಡು ಆಗೋದಿಲ್ಲ, ಫೋನು ಕೆಳಗಿಕ್ತೀನಿ. ಈ ಸ್ಪ್ರಿಂಗ್ ತೆಗಿಬೇಕಾದ್ರೆ ನೀವು ಇದೊಂದು ಲಾಕ್ ಇರುತ್ತೆ ಸ್ಪ್ರಿಂಗ್ದು, ಹಿಂಗೆ ನೋಡಿ ಹೀಗೆ ಮಾಡಿದ್ರೆ ಇದು ನೀಟಾಗಿ ಆಚೆ ಬರುತ್ತೆ. ಸೇಫ್ಟಿ ಲಾಕು ಬಂತು. ಈ ಕಡೆನೂ ಹಾಗೆ ಇರುತ್ತೆ, ಅದು ತೆಗಿತೀನಿ. ಆಮೇಲೆ ನಾವು ಈ ಸ್ಪ್ರಿಂಗ್ ಮೇಲೆ ಇಟ್ಕೊಂಡಿದ ತಕ್ಷಣ ವೆಯ್ಟ್ ಏನಿರಲ್ಲ, ಆಚೆ ಬರುತ್ತೆ. ಸೊ ಎರಡೂ ಕಡೆ ಎತ್ಕೊಂಡು ಆಚೆ ಮಿಷಿನ್ ಎತ್ಕೊತೀನಿ. ಆಚೆ ತೆಗೆದಿದ್ದೀನಿ. ಇವಾಗ ಆಚೆ ತೆಗೆದಿದ್ದು ಈ ಸ್ಕ್ರೂಗಳು, ನೆಟ್ಟುಗಳು ಬೆಚ್ಚಿದ್ರೆ ಬೋಲ್ಟ್ಗಳು, ಈ ನಂಬರು ಇದು ಓಪನ್ ಆಗುತ್ತೆ.
ಸರ್ವಿಸ್ ಮಾಡ್ಬೇಕಾದ್ರೂ ಕೂಡ ಇಷ್ಟೇ ಮಾಡಬೇಕು ಎಲ್ ಜಿಲಿ. ಸ್ಕ್ರೂನ ಬಿಚ್ಚಿ ಆದಮೇಲೆ ಇದನ್ನು ಮೇಲೆ ಎತ್ತರೆ ಬಂದ್ಬಿಡುತ್ತೆ ಸಪ್ರೇಟಾಗಿ. ತೆಗಿಯೋಣ, ನೋಡೋಣ ಒಳಗಡೆ ಹೆಂಗುತ್ತೆ. ನೋಡಿ ಉಜ್ಜಿದೆ ಅಂತ ಹೇಳಿದ್ರೆ ಇದೇ ಉಜ್ಜಿರೋದು. ನೋಡಿ ಡ್ರಮ್ಮು ಮುಂದೆ ಬಂದು ಉಜ್ಜಿರುತ್ತೆ. ನೆಕ್ಸ್ಟು ಇದನ್ನು ತೆಗೆದುಬಿಡೋಣ. ಹಿಂಗಡೆ ಏನಾಗಿದೆ ನನ್ನ ಕೈಲಾಗ್ತಲ್ಲ, ನಿಮಿಷ ತೆಗೆದಿದ್ದೀವಿ. ಹೆಂಗಿದೆ ನೋಡಿ ಗಲೀಜು ಕಾಣಿಸ್ತಿದೆ. ಇದು ಬೇರಿಂಗ್ ಆಯಿಲ್ ಸೀಲು, ಇದು ಹೀಟರು, ಬ್ಯಾಕ್ ಟಬ್ಬು. ಹಿಂಗಾಗಿದೆ ಪರಿಸ್ಥಿತಿ. ಎಲ್ಲಿ ಕಟ್ಟಾಗಿದೆ ಸರ್ ಅಂತೀರಾ? ಲೈಕ್ ನಿಮಗೆ ನೋಡಿ ಕ್ರ್ಯಾಕ್, ಇದು ಕಟ್ಟಾಗ್ಬಿಟ್ಟಿದೆ ತಿನ್ಕೊಂಡು. ಹೇಗಿದೆ ಇದನ್ನೆಲ್ಲ ಸರ್ವಿಸ್ ಮಾಡಿ ಬ್ರ್ಯಾಕೆಟ್ನ ರಿಪ್ಲೇಸ್ ಮಾಡಿ ಕ್ಲೀನಾಗಿ ಫಿಟ್ ಮಾಡಬೇಕಾಗತ್ತೆ. ಮತ್ತು ಈ ವಿಡಿಯೋ ಕಂಟಿನ್ಯೂಸ್ ಆಗಿ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ಹಾಕ್ತೀನಿ. ಸದ್ಯಕ್ಕೆ ಇಷ್ಟಕ್ಕೆ ಸ್ಟಾಪ್ ಮಾಡಿರ್ತೀನಿ. ನೆಕ್ಸ್ಟ್ ಪಾರ್ಟ್ ಮಾಡೋದಿದ್ರೆ ನೋಡೋದು. ಬೇಕಾದರೆ ನಾನು ಕಮೆಂಟ್ ಮಾಡಿ. ಎಲ್ಲ ಪುಡಿ ಮುಡಿ ಅದೆಲ್ಲ ಕಟ್ಟಾಗಿ